ಕ್ಲಾಸ್ 8 ರ್ಯಾಷನಲ್ ನಂಬರ್ಸ್ ಇಂಟ್ರಡಕ್ಷನ್. ನಾವೀಗಾಗಲೇ ಕ್ಲೋಸರ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಈ ವಿಡಿಯೋದಲ್ಲಿ ಕಾಮುಟೇಟಿವ್ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಫಸ್ಟ್ ಒನ್, ಕಾಮುಟೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್ ಫಾರ್ ಎನಿ ಟು ರ್ಯಾಷನಲ್ ನಂಬರ್ಸ್ ಎ ಆ್ಯಂಡ್ ಬಿ, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ. ನೋಡಿ, ಕಾಮುಟೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಈಗ ಏನು ಮಾಡೋಣ, ಒಂದು ಎಕ್ಸಾಂಪಲ್ನ ತೊಗೊಳೋದ್ರ ಮುಖಾಂತರ ಇದು ಸ್ಯಾಟಿಸ್ಫೈ ಆಗುತ್ತೋ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಎ ವ್ಯಾಲ್ಯೂನ ನಾನು 1/5 ಅಂತ ತೊಗೊಳ್ತೀನಿ, ಬಿ ವ್ಯಾಲ್ಯೂನ 2/5 ಅಂತ ತೊಗೊಳ್ತೀನಿ. ಓಕೆ, ನಮಗಿಲ್ಲಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಇರೋದ್ರಿಂದ ಎರಡನ್ನ ಸಪ್ರೇಟಾಗಿ ವ್ಯಾಲ್ಯೂಸನ್ನು ಫೈಂಡ್ ಮಾಡ್ಕೊಳ್ಳೋಣ. ಎಲ್ ಎಚ್ ಎಸ್ ಅನ್ನು ತೊಗೊಳ್ತಾ ಇದ್ದೀನಿ. ಎಲ್ ಎಚ್ ಎಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ. ಓಕೆ, ಎ ಪ್ಲಸ್ ಬಿ. ನೋಡಿ, ಇಲ್ಲಿ ಲೆಫ್ಟಲ್ಲಿ ಎ ಪ್ಲಸ್ ಬಿ ಇದೆ ತೊಗೊಂಡೆ. ನೋಡಿ, ಎ ವ್ಯಾಲ್ಯೂ ಎಷ್ಟು 1/5 ಅಂತ ನಾನೇ ತೊಗೊಂಡಿನಿ. ಮಧ್ಯದಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ತೀನಿ. ಬಿ ವ್ಯಾಲ್ಯೂ 2/5 ಇದೆ, 2/5 ಅನ್ನು ಬರ್ಕೊಳ್ಳೋಣ. ನೋಡಿ, ನಮಗೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 4/5 ಹಾಗೆ ಬರುತ್ತೆ, ಅಂದರೆ ಎಲ್ ಸಿ ಎಮ್ ಸೇಮ್ ಬಂದ್ಬಿಡುತ್ತೆ. ನ್ಯೂಮರೇಟರಲ್ಲಿ ಏನಿದೆ ಅದನ್ನು ಹಾಗೇ ಬರ್ಕೊಂಡು ಪ್ಲಸ್ ಇದ್ದರೆ ಪ್ಲಸ್ ಮಾಡಿ, ಸಬ್ಟ್ರಾಕ್ಷನ್ ಮಾಡಿ. ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ ಬರ್ಕೊಂಡಿನಿ. 1ಗೆ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, 2ಗೆ ಸೈನ್ ಪ್ಲಸ್ ಇದೆ. ಪ್ಲಸ್ ಇರೋದ್ರಿಂದ ಸೇಮ್ ಸೈನ್ ಬಂತು ಅಂದರೆ ಅಡಿಷನ್ನು. 1ಗೆ 2 ಆ್ಯಡ್ ಮಾಡಿದರೆ 3 ಬರುತ್ತೆ. 2 ಬಿಗ್ಗರ್ ನಂಬರ್ ಆಗಿರೋದ್ರಿಂದ ಸೈನು ಪ್ಲಸ್ ಇರೋದ್ರಿಂದ +3/5 ಹಾಗೆ ಬಂತು. ಇದು ನಾನೇನು ತೊಗೊಳ್ತೀನಿ, 1 ಅಂತ ತೊಗೊಳ್ತೀನಿ. ಈಗ ಮಾಡೋಣ, ಆರ್ ಎಚ್ ಎಸ್ ಅನ್ನು ತೊಗೊಂಡು. ಆರ್ ಎಚ್ ಎಸ್ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಅಂತ. ನೋಡಿ, ಏನಿದೆ ಇಲ್ಲಿ ಬಿ ಪ್ಲಸ್ ಎ ಇದೆ. ಬಿನ ವ್ಯಾಲ್ಯೂ ಎಷ್ಟಿದೆ 2/5 ಪ್ಲಸ್ ಎನ ವ್ಯಾಲ್ಯೂ ಎಷ್ಟಿದೆ 1/5 ಈಸ್ ಈಕ್ವಲ್ ಟು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ /5 ಹಾಗೆ ಬರುತ್ತೆ. ನ್ಯೂಮರೇಟರಲ್ಲಿ 2 ಇದೆ, ಪ್ಲಸ್ಸಿಗೆ ಪ್ಲಸ್ ಬರ್ಕೊಳ್ತೀನಿ, 1ಗೆ 1 ಬರ್ಕೊಳ್ತೀನಿ. ನೋಡಿ, 2ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ಸು ಸೇಮ್ ಸೈನ್ ಇತ್ತು ಅಡಿಷನ್ನು. 2ಗೆ 1ಅನ್ನು ಆ್ಯಡ್ ಮಾಡಿದರೆ 3 ಬರುತ್ತೆ. 2 ಬಿಗ್ಗರ್ ಆಗಿರೋದ್ರಿಂದ ಅದರ ಸೈನ್ ಏನಿದೆ ಪ್ಲಸ್ ಇದೆ ಅಲ್ವಾ, +3/5 ಬಂತು. ಇದನ್ನು ಏನು ತೊಗೊಳ್ತೀನಿ, 2 ಅಂತ ತೊಗೊಳ್ತೀನಿ. ಓಕೆ, ಈಗ ಏನು ಮಾಡೋಣ, ಫ್ರಮ್ 1 ಆ್ಯಂಡ್ 2, 1 ಮತ್ತು 2 ಅಲ್ಲಿ ಏನು ಆನ್ಸರ್ ಬಂದಿದೆ ಅವೆರಡನ್ನು ಚೆಕ್ ಮಾಡಿದರೆ ನೋಡಿ, ಇಲ್ಲೂ +3/5 ಬಂದಿದೆ, ಇಲ್ಲೂ +3/5 ಬಂದಿದೆ. ಅಂದರೆ 1 ಮತ್ತು 2 ಅಲ್ಲಿರುವಂಥ ಆನ್ಸರ್ಗಳು ಏನಾಗಿದೆ, ಸೇಮ್ ಇದೆ ಅಂದರೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ. ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಈಕ್ವಲ್ ಆಗಿದೆ ಅಂದರೆ ಅದ್ರ ಮೀನಿಂಗ್ ಏನಪ್ಪ ಅಂತ ಹೇಳಿದರೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿರುತ್ತೆ. ಅಂದರೆ ರ್ಯಾಷನಲ್ ನಂಬರ್ಸಲ್ಲಿ ಕಾಮುಟೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್ ಏನಾಗಿರುತ್ತೆ, ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿರುತ್ತೆ. Therefore, rational numbers are commutative under addition ಆಗಿರುತ್ತೆ. ರ್ಯಾಷನಲ್ ನಂಬರ್ಸಲ್ಲಿ ಕಾಮುಟೇಟಿವ್ ಪ್ರಾಪರ್ಟಿ ಆಫ್ ಅಡಿಷನ್ ಏನಾಗಿರುತ್ತೆ, ಸ್ಯಾಟಿಸ್ಫೈ ಆಗಿರುತ್ತೆ. ಅಂದರೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿರುತ್ತೆ. ಸೆಕೆಂಡ್ ಒನ್, commutative property of subtraction for any two rational numbers a and b, a minus b is not equal to b minus a ಅಂತ ಹೇಳ್ತಾರೆ. ಅಂದರೆ a minus b ಮತ್ತು b minus a ಎರಡೂ ಸಹ ಈಕ್ವಲ್ ಆಗಿರೋದಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಎಕ್ಸಾಂಪಲ್ ತೊಗೊಂಡು ವೆರಿಫೈ ಮಾಡೋಣ. a is equal to 1/5 ಅಂತ ತೊಗೊಳ್ತಾ ಇದ್ದೀನಿ, b is equal to 2/5 ಅಂತ ತೊಗೊಳ್ತಾ ಇದ್ದೀನಿ. ನೋಡಿ, ಇವೆರಡು ವ್ಯಾಲ್ಯೂಗಳನ್ನು ನೀವು ಯಾವ ಬೇಕಾದ್ರೂ ತೊಗೋಬೋದು. ನನಗೆ ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಡಿನಾಮಿನೇಟರ್ಗಳು ಸೇಮ್ ಬರುವ ಹಾಗೆ ಬರ್ಕೊಂಡಿನಿ. ಡಿನಾಮಿನೇಟರ್ಗಳು ಡಿಫ್ರೆಂಟ್ ಬಂದರೆ ಎಲ್ ಸಿ ಎಮ್ಮನ್ನು ತೆಗೆದು ಸಾಲ್ವ್ ಮಾಡಬೇಕಾಗತ್ತೆ. ಹೇಳ್ಕೊಡೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಮಾಡೀನಿ, ಡಿನಾಮಿನೇಟರ್ಗಳನ್ನು ಸೇಮ್ ಬರುವ ಹಾಗೆ ಬರ್ಕೊಂಡಿದ್ದೀನಿ. ಓಕೆ, ಎಲ್ ಎಚ್ ಎಸ್ ಅನ್ನು ತೊಗೊಳ್ತೀನಿ. ಎಲ್ ಎಚ್ ಎಸ್ ಏನಿದೆ, ಎ ಮೈನಸ್ ಬಿ ಇದೆ. ಓಕೆ, ಎ ವ್ಯಾಲ್ಯೂ 1/5, ಮೈನಸ್ಸಿಗೆ ಮೈನಸ್, ಬಿ ವ್ಯಾಲ್ಯೂ ಏನಿದೆ 2/5 ಇದೆ. ಓಕೆ, ಡಿನಾಮಿನೇಟರ್ಗಳು ಸೇಮ್ ಇರೋದ್ರಿಂದ /5 ಹಾಗೆ ಬರ್ಕೊಡ್ತೀನಿ. ನ್ಯೂಮರೇಟರಲ್ಲಿ 1 ಇದೆ, ನೋಡಿ ಮೈನಸ್ಸಿಗೆ ಮೈನಸ್ಸು, ಇಲ್ಲಿ ನ್ಯೂಮರೇಟರಲ್ಲಿ 2 ಇದೆ, 2 ಬರ್ಕೊಡ್ತೀನಿ. ನೋಡಿ, 1ನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂತು ಅಂದರೆ ಏನು ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡ್ತೀವಿ. 2 ಅಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ. 2 ಬಿಗ್ಗರ್ ನಂಬರ್ ಆಗಿರೋದ್ರಿಂದ ಇದರ ಸೈನ್ ಏನಿದೆ ಮೈನಸ್ ಇರೋದ್ರಿಂದ -1/5 ಆನ್ಸರ್ ಬರುತ್ತೆ. ಇದನ್ನು ನಾನೇನು ಮಾಡ್ತೀನಿ, 1 ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಏನು ಮಾಡೋಣ, ಆರ್ ಎಚ್ ಎಸ್ ಅನ್ನು ತೊಗೊಳ್ಳೋಣ. ನೋಡಿ, ಆರ್ ಎಚ್ ಎಸ್ ಏನಿದೆ ಅಲ್ಲಿ
ಬಿ ಮೈನಸ್ ಎ ಇದೆ. ಓಕೆನಾ, ಬಿ ವ್ಯಾಲ್ಯೂ ಏನು ಬರ್ಕೊಂಡು ನಾನು 2/5 ಮೈನಸ್, ಈಗ ಮೈನಸ್ ಎನ ವ್ಯಾಲ್ಯೂ ಎಷ್ಟಿದೆ 1/5 ಇದೆ, ಅದನ್ನು ಹಾಗೆ ಬರ್ಕೊಳ್ತೀನಿ. ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಹೋಲ್ ಡಿವೈಡ್ ಬೈ 5 ಬರ್ತೀನಿ. ಇಲ್ಲಿ ನ್ಯೂಮರೇಟರಲ್ಲಿ 2 ಇದೆ, ಮೈನಸ್ಸಿಗೆ ಮೈನಸ್, 1ಗೆ 1 ಬರಿತೀನಿ, ಈಸ್ ಈಕ್ವಲ್ ಟು ನೋಡಿ 2ಗೆ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಇತ್ತು ಅಂದರೆ ಸಬ್ಟ್ರಾಕ್ಷನ್ ಮಾಡ್ತೀವಿ. 2 ಅಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ. ನೋಡಿ 2 ಬಿಗ್ಗರ್ ಆಗಿರೋದ್ರಿಂದ 2ನ ಸೈನ್ ಏನಿದೆ ಪ್ಲಸ್ ಇದೆ, ಪ್ಲಸ್ 1 ಡಿವೈಡ್ ಬೈ 5 ಬರುತ್ತೆ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಓಕೆ, ಈಗ ಏನು ಮಾಡೋಣ, 1 ಮತ್ತು 2 ಎರಡನ್ನ ಏನು ಮಾಡೋಣ, ಕಂಪೇರ್ ಮಾಡೋಣ ಫ್ರಮ್ 1 ಆ್ಯಂಡ್ 2. ನೋಡಿ 1 ಮತ್ತು 2 ಎರಡನ್ನ ಕಂಪೇರ್ ಮಾಡಿದರೆ ಇಲ್ಲಿ ಮೈನಸ್ 1/5 ಇದೆ, ಇಲ್ಲೇನು ಬಂದಿದೆ 2 ಅಲ್ಲಿ ಪ್ಲಸ್ 1/5 ಬಂದಿದೆ. ಅಂದರೆ ಎರಡು ಏನಾಯಿತು, ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ ಅಂದರೆ ಎ ಮೈನಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ ಆಗಿರುತ್ತೆ. Therefore, rational numbers are not commutative under subtraction. Commutative property of subtraction ಇದೆಯಲ್ಲ, ಇದು rational ನಂಬರ್ಸ್ಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ಎ ಮೈನಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ ಆಗಿರುತ್ತೆ. ಥರ್ಡ್ ಒನ್, commutative property of multiplication. For any two rational numbers a and b, a into b is equal to b into a ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಎಕ್ಸಾಂಪಲ್ ತಗೊಂಡು ಚೆಕ್ ಮಾಡೋಣ. ಎ ವ್ಯಾಲ್ಯೂವನ್ನು 1/5 ಅಂತ ತೊಗೊಳ್ತೀನಿ, ಬಿ ವ್ಯಾಲ್ಯೂವನ್ನು 2/5 ಅಂತ ತೊಗೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಏನು ಮಾಡೋಣ, ಎಲ್ ಎಚ್ ಎಸ್ ಅನ್ನು ತೊಗೊಳ್ಳೋಣ. ಎಲ್ ಎಚ್ ಎಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್. ನೋಡಿ, ನಾವು ಈಸ್ ಈಕ್ವಲ್ ಟುಗೆ ಸ್ಟ್ರೈಟಾಗಿ ನಿಡ್ಕೊಂಡ್ರೆ ನಮ್ಮ ಲೆಫ್ಟ್ ಸೈಡಲ್ಲಿರೋದು ಲೆಫ್ಟ್ ಹ್ಯಾಂಡ್ ಸೈಡ್ ಆಗಿರುತ್ತೆ, ನೆಕ್ಸ್ಟ್ ಇದು ರೈಟ್ ಹ್ಯಾಂಡ್ ಸೈಡ್ ಆಗಿರುತ್ತೆ. ಹಾಗಾಗಿ ಎಲ್ ಎಚ್ ಎಸ್ ಏನಿದೆ ಇಲ್ಲಿ ಎ ಇಂಟು ಬಿ ಇದೆ, ಈಸ್ ಈಕ್ವಲ್ ಟು ಎ ವ್ಯಾಲ್ಯೂ 1/5 ಇಂಟು ಬಿ ವ್ಯಾಲ್ಯೂ ಏನಿದೆ 2/5 ಇದೆ. ಫಸ್ಟಿಗೆ ಸೈನನ್ನು ಮಲ್ಟಿಪ್ಲೈ ಮಾಡಬೇಕು. 1/5ನ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, 2/5ನ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಂತು. 1 2s 2 ಡಿವೈಡ್ ಬೈ 5 5s 25. ಅದರ ಆನ್ಸರ್ ಏನು ಬಂತು, ಪ್ಲಸ್ 2/25 ಬಂತು. ಇದನ್ನು ನಾನು 1 ಅಂತ ತೊಗೊಳ್ತೀನಿ. ಓಕೆ, ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿ ಅಂದಾಗ ಎರಡು ಫ್ರ್ಯಾಕ್ಷನ್ ಇದ್ದಾಗ ನಿಮಗೆ ಕ್ರಾಸ್ ಡಿವಿಷನ್ ಆದರೆ ಡಿವಿಷನ್ ಮಾಡ್ಬೋದು. ಇಲ್ಲಿ ಡಿವೈಡ್ ಆಗ್ತಾ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ ನ್ಯೂಮರೇಟರ್ನ ಮಲ್ಟಿಪ್ಲೈ ಮಾಡೀನಿ, ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡೀನಿ, ವಿತ್ ಸೈನ್ ಮಲ್ಟಿಪ್ಲಿಕೇಶನ್ನ ಮಾಡಬೇಕಾಗತ್ತೆ. ಓಕೆ, ಏನು ಮಾಡೋಣ, ಆರ್ ಎಚ್ ಎಸ್ ಅನ್ನು ಬರ್ಕೊಳ್ಳೋಣ. ಆರ್ ಎಚ್ ಎಸ್ ಏನಿದೆ ಇಲ್ಲಿ ನೋಡಿ, ಬಿ ಇಂಟು ಎ ಇದೆ. ಓಕೆ, ಬಿನ ವ್ಯಾಲ್ಯೂ ಏನಿದೆ 2/5 ಇಂಟು ಎನ ವ್ಯಾಲ್ಯೂ ಏನಿದೆ 1/5 ಇದೆ, ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 2 1s 2 ಡಿವೈಡ್ ಬೈ 5 ಇಂಟು 5 5 5s 25 ಬರುತ್ತೆ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಓಕೆ, 1 ಮತ್ತು 2 ಎರಡನ್ನು ಏನು ಮಾಡೋಣ, ಕಂಪೇರ್ ಮಾಡೋಣ ಫ್ರಮ್ 1 ಆ್ಯಂಡ್ 2. ನೋಡಿ 1ಅಲ್ಲಿ ಆನ್ಸರ್ ಏನು ಬಂದಿದೆ, ಪ್ಲಸ್ 2/25 ಬಂದಿದೆ, 2 ಅಲ್ಲಿ ಪ್ಲಸ್ 2/25 ಬಂದಿದೆ. ಅಂದರೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿದೆ. ಅಂದರೆ ಎ ಇಂಟು ಬಿ ಈಸ್ ಈಕ್ವಲ್ ಟು ಬಿ ಇಂಟು ಎ ಆಗಿದೆ. Therefore, rational numbers are commutative under multiplication. ನೋಡಿ, commutative property of multiplication ಇದೆಯಲ್ಲ, ಇದು ರ್ಯಾಷನಲ್ ನಂಬರ್ಸಿಗೆ ಸ್ಯಾಟಿಸ್ಫೈ ಆಗಿರುತ್ತೆ. ಎ ಇಂಟು ಬಿ ಈಸ್ ಈಕ್ವಲ್ ಟು ಬಿ ಇಂಟು ಎ ಆಗಿರುತ್ತೆ. ಫೋರ್ತ್ ಒನ್, commutative property of division. For any two rational numbers a and b, a divided by b is not equal to b divided by a ಅಂತ ಹೇಳ್ತಿದ್ದಾರೆ. ಓಕೆ, ಇದನ್ನು ಎಕ್ಸಾಂಪಲ್ನ ತಗೊಂಡು ವೆರಿಫೈ ಮಾಡಿ ನೋಡೋಣ. ಎ ವ್ಯಾಲ್ಯೂವನ್ನು 1/5 ತೊಗೊಳ್ತಾ ಇದ್ದೀನಿ, ಬಿ ವ್ಯಾಲ್ಯೂವನ್ನು 2/5 ಅಂತ ತೊಗೊಳ್ತಾ ಇದ್ದೀನಿ. ಓಕೆ, ಎಲ್ ಎಚ್ ಎಸ್ ಅನ್ನು ಬರ್ಕೊಳ್ಳೋಣ. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಎ ಡಿವೈಡ್ ಬೈ ಬಿ ಇದೆ. ಓಕೆ, ಎನ ವ್ಯಾಲ್ಯೂ ಎಷ್ಟಿದೆ 1/5 ಡಿವೈಡ್ ಬೈ, ನೋಡಿ ಡಿವೈಡ್ ಇದೆಯಲ್ಲ, ಡಿವೈಡ್ ಬರ್ಕೊಂಡೆ. ಬಿನ ವ್ಯಾಲ್ಯೂ ಎಷ್ಟಿದೆ 2/5 ಬರ್ಕೊಂಡೆ. ಓಕೆ, 1/5 ಹಾಗೇ ಬರ್ಕೊಳ್ತೀನಿ. ಈಗಾಗಲೇ ನೀವು 7th ಸ್ಟ್ಯಾಂಡರ್ಡಲ್ಲಿ ಕಲ್ತೀರಿ, ಎರಡು ಫ್ರ್ಯಾಕ್ಷನ್ಗಳನ್ನು ಡಿವೈಡ್ ಮಾಡಿ ಅಂತ ಕೊಟ್ಟಿದ್ದಾಗ ಈ ಡಿವೈಡನ್ನು ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಮಾಡ್ಬೋದು. ನೋಡಿ, ಫಸ್ಟ್ ಫ್ರ್ಯಾಕ್ಷನ್ ಅಂದರೆ ಫಸ್ಟ್ ರ್ಯಾಷನಲ್ ನಂಬರನ್ನು ಬರ್ಕೊಂಡಿನಿ, ಡಿವೈಡ್ ಇರೋದನ್ನು ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಡಿವೈಡ್ ಇರೋದು ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಆದ ತಕ್ಷಣ 2/5 ಇರೋದು 5/2
2 ಆಗೋಗುತ್ತೆ. ಅಂದರೆ 2/5ನ ಇನ್ವರ್ಸನ್ನು ಬರಿಬೇಕಾಗುತ್ತೆ. ನ್ಯೂಮರೇಟರಲ್ಲಿರೋದು ಡಿನಾಮಿನೇಟರಲ್ಲಿರೋದು ನ್ಯೂಮರೇಟರ್ಗೆ ಬರಿಬೇಕು. ಯಾವಾಗ ಫ್ರ್ಯಾಕ್ಷನ್ ಅಥವಾ ರ್ಯಾಷನಲ್ ನಂಬರ್ಗಳನ್ನು ಡಿವೈಡ್ ಮಾಡಿ ಅಂತ ಕೊಟ್ಟಾಗ ಈ ಡಿವೈಡನ್ನು ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಮಾಡಿದ ತಕ್ಷಣ ಫಸ್ಟ್ ಇರೋದು ಹಾಗೇ ಬರಿಬೇಕು. ನಾವು ಡಿವೈಡ್ ಇರೋದು ಮಲ್ಟಿಪ್ಲೈ ಆದ ತಕ್ಷಣ ಸೆಕೆಂಡ್ ಇರೋದು ಏನಾಯಿತು, ಇನ್ವರ್ಸ್ ಆಗೋಯಿತು. 2/5 ಇರೋದು 5/2 ಆಯಿತು. ಕ್ರಾಸ್ ಡಿವಿಷನ್ ಆಗುತ್ತೆ ಅಂದರೆ ಕ್ರಾಸ್ ಡಿವಿಷನ್ ಆಗುತ್ತೆ ನೋಡಿ. 5 1s 5, 5 1s 5 ಆಯಿತು. ಈಗ ಏನು ಮಾಡೋಣ, ಮಲ್ಟಿಪ್ಲೈ ಇರೋದ್ರಿಂದ ನ್ಯೂಮರೇಟ್ರಿಗೆ ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಮಾಡೋಣ. 1 1s 1 ಡಿವೈಡ್ ಬೈ 1 2s 2 ಬರುತ್ತೆ. ಪ್ಲಸ್ ಇಂಟು ಪ್ಲಸ್ ಬರುತ್ತೆ. ಇದನ್ನು ನಾನು 1 ಅಂತ ತೊಗೊಳ್ತೀನಿ. ಓಕೆ, ನೆಕ್ಸ್ಟ್ ಏನು ಮಾಡೋಣ, RHS ಅನ್ನು ಬರ್ಕೊಳ್ಳೋಣ. RHS ಅಲ್ಲಿ ಏನಿದೆ, B ಡಿವೈಡ್ ಬೈ A ಇದೆ. ಓಕೆ, B ನ ವ್ಯಾಲ್ಯೂ ಎಷ್ಟು, 2 ಡಿವೈಡ್ ಬೈ 5 ಡಿವೈಡ್ ಎನ ವ್ಯಾಲ್ಯೂ ಎಷ್ಟಿದೆ, 1/5 ಇದೆ. ಓಕೆ, 2/5 ಏನಿದೆ ಅದನ್ನು ಹಾಗೇ ಬರ್ಕೊಳ್ತೀನಿ ನೋಡಿ. ಡಿವೈಡ್ ಇರೋದನ್ನ ಮಲ್ಟಿಪ್ಲೈ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಮಲ್ಟಿಪ್ಲೈ ಆಗಿ ಬಂದ ತಕ್ಷಣ ಏನಾಯಿತು, 1/5 ಇರೋದು 5/1 ಆಗೋಯಿತು. ಓಕೆ, ಡಿವೈಡ್ ಆದರೆ ಡಿವೈಡ್ ಮಾಡಿ. 5 1s 5, 5 1s 5 ಆಯಿತು. ಓಕೆ, ಮಲ್ಟಿಪ್ಲೈ ಮಾಡೋಣ. 2 1s 2 ಡಿವೈಡ್ ಬೈ 1 1s 1. 2 ಡಿವೈಡ್ ಬೈ 1 ಅನ್ನು ನಾವು 2 ಅಂತ ಬರಿಬೋದು. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಓಕೆ, ಫ್ರಮ್ 1 ಆ್ಯಂಡ್ 2, 1 ಮತ್ತು 2 ಎರಡನ್ನು ಕಂಪೇರ್ ಮಾಡೋಣ. ಏನೇನು ಬಂದಿದೆ ಆನ್ಸರ್ ಅಂತ ನೋಡಿದರೆ, ಇಲ್ಲಿ 1 ಡಿವೈಡ್ ಬೈ 2 ಬಂದಿದೆ, ಇಲ್ಲೇನು ಬಂದಿದೆ, 2 ಬಂದಿದೆ. ಹಾಗಾದರೆ ಇವೆರಡು ಸೇಮ್ ಅಂದರೆ ಇವೆರಡು ಡಿಫ್ರೆಂಟ್ ಆಗಿದೆ. ಹಾಗಾಗಿ A ಡಿವೈಡ್ ಬೈ B ಈಸ್ ನಾಟ್ ಈಕ್ವಲ್ ಟು B ಡಿವೈಡ್ ಬೈ A ಆಗಿರುತ್ತೆ. ಅಂದರೆ LHS ಈಸ್ ನಾಟ್ ಈಕ್ವಲ್ ಟು RHS ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಬರ್ತೀನಿ, A ಡಿವೈಡ್ ಬೈ B ಈಸ್ ನಾಟ್ ಈಕ್ವಲ್ ಟು B ಡಿವೈಡ್ ಬೈ A ಅಂತ ಬರ್ತಿದ್ದೀನಿ. Therefore, rational numbers are not commutative under division. Commutative property of division ಇದು rational ನಂಬರ್ಸಿಗೆ ಸ್ಯಾಟಿಸ್ಫೈ ಆಗಿರೋದಿಲ್ಲ. A ಡಿವೈಡ್ ಬೈ B ಈಸ್ ನಾಟ್ ಈಕ್ವಲ್ ಟು B ಡಿವೈಡ್ ಬೈ A ಆಗಿರುತ್ತೆ.